ಲಕ್ಕುಂಡಿ ನಿಧಿಯಾಯ್ತು, ಈಗ ಬಳ್ಳಾರಿಯಲ್ಲಿ ಅಚ್ಚರಿ. 5,000 ವರ್ಷಗಳಷ್ಟು ಹಳೆಯದಾದ ಅಸ್ಥಿ ಪಂಜರ ಪತ್ತೆ, ಸಂಚಲನ ಸೃಷ್ಟಿಸಿದ ತೆಕ್ಕಲಕೋಟೆಯ ಉತ್ಖನನ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿಯ ಬಗ್ಗೆ ಇನ್ನೂ ತನಿಖೆ ನಡೆಯುತ್ತಿರುವಾಗಲೇ ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆಯಲ್ಲೀಗ ಸದ್ದು ಮಾಡ್ತಾ ಇದೆ. ಇಲ್ಲಿ ಉತ್ಖನನ ನಡೆಸುವ ಸಂದರ್ಭದಲ್ಲಿ ಅಚ್ಚರಿಯ ಆಗರವೇ ಕಂಡು ಬಂದಿದೆ. 5,000 ವರ್ಷಗಳ ಹಳೆಯ ಅಸ್ಥಿ ಪಂಜರವು ಪತ್ತೆಯಾಗಿರುವುದು ಮಾತ್ರವಲ್ಲದೆ ನವಶಿಲಾಯುಗದ ಜನರ ಕುರುಹುಗಳು, ಅವರ ನಿತ್ಯ ಬಳಕೆಗೆ ಬಳಸ್ತಾ ಇದ್ದ ಆಯುಧಗಳು ಸೇರಿದಂತೆ ಇನ್ನೂ ಹಲವು ವಸ್ತುಗಳು ಪತ್ತೆಯಾಗಿವೆ. ಹಲವು ತಿಂಗಳಿನಿಂದ ಪಟ್ಟಣದ ಹಿರೇಹರ್ಲ, ಬೂದಿದಿಬ್ಬ, ಬಾಳಿತೋಟ, ಜಕ್ಕೇರುಗುಡ್ಡ ಮತ್ತು ಹಡೇದಗುಡ್ಡ ಸುತ್ತಮುತ್ತಲಿನ ಹಲವು ಸ್ಥಳಗಳಲ್ಲಿ ತಜ್ಞರ 3 ತಂಡ ಉತ್ಖನನ ಕಾರ್ಯದಲ್ಲಿ ನಿರತವಾಗಿದೆ. ಉತ್ಖನನದ ವೇಳೆ 5.5 ಅಡಿ ಉದ್ದದ ಆದಿಮಾನವನ ಅಸ್ಥಿಪಂಜರ ಗೋಚರಿಸಿದೆ. ಮಾನವನ ದೇಹದ ಮೇಲೆ ಕಲ್ಲುಗಳನ್ನ ಇಟ್ಟು ಶವ ಸಂಸ್ಕಾರ ಮಾಡಿರುವುದು ಕಂಡು ಬಂದಿದೆ. 3000ರಿಂದ 5 ವರ್ಷ ಓಲ್ಡ್ ಇದಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಇದು ನಮಗೆ ನೂತನ ಶಿಲೆ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕಾರ್ಬನ್ ಡೇಟಿಂಗು, ಇದ್ರ ಬಗ್ಗೆ ಅಧ್ಯಯನ ಮಾಡಿದ ನಂತರ ಇದು ನಿಖರವಾದ ನಮಗೆ ಡೇಟಿಂಗ್ ಸಿಗ್ತದೆ ಸರ್. ಸಿಗ್ತದೆ. ಇವತ್ತು ಅದೇ ಎಕ್ಸ್ಕವೇಷನ್ ಆಗ್ತಿತ್ತಲ್ಲ, ಈ ಸ್ಥಳ ಪರಿಶೀಲನೆ ಮಾಡೋಂಥ ನಾವು ನಮ್ಮ ಹಂಪಿ ಯೂನಿವರ್ಸಿಟಿಯ ಪ್ರೊಫೆಸರ್ ಸೋಮಶೇಖರ್ ಸರ್ ಜೊತೆ ಬಂದಿವಿ. ನಮಗಿದು ಕೇಂದ್ರ ಪುರಾತತ್ವ ಇಲಾಖೆದ ಅನುಮತಿ ದೊರೆತಿದೆ ಸರ್. ಇದಕ್ಕೆ ಅನುಮತಿ ದೊರೆತಿದೆ. ಕೋ ಡೈರೆಕ್ಟರ್ ನಮ್ಮ ನಮಿತಾ ಸುಗಂಧಿ ಮೇಡಮ್ ಇದ್ದಾರೆ, ಡೈರೆಕ್ಟರ್ ಆಗಿ ನಾವಿದ್ವಿ. ಅಸ್ಥಿಪಂಜರ ಮಾತ್ರವಲ್ಲದೆ ಕೈಕೊಡಲಿ, ಪ್ರಾಣಿಗಳ ಹಲ್ಲು, ಒರಳು, ಗುಂಡು ಸೇರಿದಂತೆ ಮಹತ್ವದ ಕುರುಹುಗಳು ಸಿಕ್ಕಿರುವ ಬಗ್ಗೆ ಉತ್ಖನನ ತಂಡ ತಿಳಿಸಿದೆ. ಒಟ್ನಲ್ಲಿ ಕರ್ನಾಟಕದ ಇತಿಹಾಸಕಾರರಿಗೆ ಇದು ಅದ್ಭುತ ಅಧ್ಯಯನದ ವಿಷಯವಾಗಿದ್ದು, ಸಹಸ್ರಾರು ವರ್ಷಗಳ ಹಿಂದೆ ಇದ್ದ ಜನರು ಅವರ ಆಚರಣೆಗಳ ಬಗ್ಗೆ ತಿಳಿಯುವ ಕುತೂಹಲ ಹೆಚ್ಚಾಗಿದೆ. ವೆಂಕಟೇಶ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.